ನೋಡಿ, ಅದ್ರ ಬಗ್ಗೆ ನಾನು ಏನು ಇಲ್ಲಿ ಬಹಿರಂಗ ಮಾತಾಡೋದಕ್ಕೆ ಆಗೋದಿಲ್ಲ. ಈಗಾಗಲೇ ವರಿಷ್ಠರ ಅಂಗಳದಲ್ಲಿ ಈಗಾಗಲೇ ಇದೆ ಈ ವಿಚಾರ. ಅವರು ಕೂಡ ಹೋಗಿ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ಬಂದಿದ್ದಾರೆ. ಸೊ ಬಾಲ್ ಈಸ್ ಆಲ್ರೆಡಿ ಇನ್ ದಿ ಹೈಕಮಾಂಡ್ಸ್ ಕೋರ್ಟ್. ಅವ್ರು ನಿರ್ಧಾರವನ್ನು ಮಾಡ್ತಾರೆ. ಯಾರು ಕೂಡ ಈಗ ಶಿಸ್ತನ್ನು ಈಗಾಗಲೇ ಸಾಕಷ್ಟು ಬಾರಿ ನಡೆದಿದ್ದೆವು. ಇನ್ನೂ ಕೂಡ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಕಾರ್ಯಕರ್ತರಿಗೂ ಬೇಸರ ಆಗಿದೆ. ಖಂಡಿತ ಪಕ್ಷದ ಬೆಳವಣಿಗೆಗೂ ಕೂಡ ದೃಷ್ಟಿಯಿಂದನೂ ಕೂಡ ಒಳ್ಳೆಯದಲ್ಲ. ಅದು ಯಾರೇ ಇದ್ರೂ ಕೂಡ ಅದೆಲ್ಲವೂ ಕೂಡ ಪಕ್ಷದ ಚೌಕಟ್ಟಲ್ಲಿ ಚರ್ಚೆ ಮಾಡಬೇಕು. ಯಾರು ಇನ್ನೂ ಕೂಡ ಹಾದಿ ಬೀದಿಯಲ್ಲಿ ಮಾತನಾಡ್ತಾರೆ ಅದ್ರ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರವೂ ಕೂಡ ಚರ್ಚೆ ಆಗಿದೆ. ನೋಡಿ, ಅದ್ರ ಬಗ್ಗೆ ನಾನು ಏನು ಇಲ್ಲಿ ಬಹಿರಂಗ ಮಾತಾಡೋದಕ್ಕೆ ಆಗೋದಿಲ್ಲ. ಈಗಾಗಲೇ ವರಿಷ್ಠರ ಅಂಗಳದಲ್ಲಿ ಈಗಾಗಲೇ ಇದೆ ಈ ವಿಚಾರ. ಅವರು ಕೂಡ ಹೋಗಿ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ಬಂದಿದ್ದಾರೆ. ಸೊ ಬಾಲ್ ಈಸ್ ಆಲ್ರೆಡಿ ಇನ್ ದಿ ಹೈಕಮಾಂಡ್ಸ್ ಕೋರ್ಟ್. ಅವ್ರು ನಿರ್ಧಾರವನ್ನು ಮಾಡ್ತಾರೆ. ಯಾರು ಕೂಡ ಈಗ ಶಿಸ್ತನ್ನು ಈಗಾಗಲೇ ಸಾಕಷ್ಟು ಬಾರಿ ನಡೆದಿದ್ದೆವು. ಇನ್ನೂ ಕೂಡ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಕಾರ್ಯಕರ್ತರಿಗೂ ಬೇಸರ ಆಗಿದೆ. ಖಂಡಿತ ಪಕ್ಷದ ಬೆಳವಣಿಗೆಗೂ ಕೂಡ ದೃಷ್ಟಿಯಿಂದನೂ ಕೂಡ ಒಳ್ಳೆಯದಲ್ಲ. ಅದು ಯಾರೇ ಇದ್ರೂ ಕೂಡ ಅದೆಲ್ಲವೂ ಕೂಡ ಪಕ್ಷದ ಚೌಕಟ್ಟಲ್ಲಿ ಚರ್ಚೆ ಮಾಡಬೇಕು. ಯಾರು ಇನ್ನೂ ಕೂಡ ಹಾದಿ ಬೀದಿಯಲ್ಲಿ ಮಾತನಾಡ್ತಾರೆ ಅದ್ರ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರವೂ ಕೂಡ ಚರ್ಚೆ ಆಗಿದೆ.